ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ಬಲ್ಲರಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರಿವಾಯು ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪರಮ ಪವಿತ್ರವಾದಂತಹ ಜಾಗ ನಮ್ಮ ಭರತಭೂಮಿ. ಅನೇಕ ಋಷಿಮುನಿಗಳು ತಪಶ್ಚರ್ಯವನ್ನು ಮಾಡಿದಂತಹ ಪವಿತ್ರವಾದ ಭೂಮಿ, ಅನೇಕ ಭಗವದ್ ಅವತಾರಗಳು ಆದಂತಹ ಪವಿತ್ರವಾದ ಭೂಮಿ, ಅದರಲ್ಲೂ ಆದರ್ಶಪ್ರಾಯನಾದಂತಹ ಶ್ರೀರಾಮಚಂದ್ರ ಅವತಾರ ಮಾಡಿದಂತಹ ಪವಿತ್ರವಾದ ತಾಣ ಅಯೋಧ್ಯೆ. ಸೂರ್ಯನ ಮಗನಾದಂತಹ ವೈವಸ್ವತ ಮನು, ಅವನ ಮಗನಾದಂತಹ ಇಕ್ಷ್ವಾಕು, ಅವನ ವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರ ಅವತಾರ ಮಾಡಿ ಆಡಿ ಬೆಳೆದು ಓಡಾಡಿದಂತಹ ಪವಿತ್ರವಾದ ತಾಣ ಅಯೋಧ್ಯೆ. ಯಾವ ದೇಶದಲ್ಲಿ ಅನೇಕ ನದಿಗಳು ಹರಿದು ನಮಗೆ ಲೌಕಿಕವಾಗಿ ಬೇಕಾದಂತಹ ದವಸ ಧಾನ್ಯಗಳಿಗೆ ನೀರನ್ನು ಕೊಡುತ್ತೆ, ಪರಲೋಕಕ್ಕೆ ಬೇಕಾದಂತಹ ಪುಣ್ಯವನ್ನು ಕೊಡುತ್ತೆ, ಅದರಲ್ಲೂ ಅತೀ ಪವಿತ್ರವಾದ ಯಾವ ನದಿಯ ಸ್ಮರಣೆಯನ್ನು ನಾವು ಮಾಡಿದರೆ ಪವಿತ್ರರಾಗ್ತೇವೆ, ಗಂಗಾ ಅಂದ ಕೂಡಲೇ ನಮ್ಮ ಪಾಪಗಳನ್ನೆಲ್ಲ ಕಳೆಯುವ ತಾಕತ್ತು ಆ ನದಿಗೆ ಇದೆ. ಅಂತಹ ದೇವಲೋಕದಲ್ಲಿ ಹರಿಯುವಂತಹ ನದಿಯನ್ನು ಭೂಲೋಕಕ್ಕೆ ಕರೆಸಿದ ಮಹಾನುಭಾವರು ಈ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಭಗೀರಥ ಅನ್ನೋದಕ್ಕೆ ಭಾಗೀರಥಿ ಅಂತ ಅದನ್ನು ಕರೀತಾರೆ. ಇಷ್ಟೆಲ್ಲ ಉಪಕಾರವನ್ನು ನಾವು ಆ ಸೂರ್ಯವಂಶದವರಿಂದ ಪಡೆದಿದ್ದೇವೆ. ಭಗವಂತ ತನ್ನ ಪಾದೋದಕವನ್ನು ಈ ಭೂಮಿಯಲ್ಲಿ ಹರಿಸಿ ಎಲ್ಲರೂ ಪವಿತ್ರರಾಗುವಂತೆ ಮಾಡುವುದಲ್ಲದೆ, ಆ ಭಗವಂತನೇ ಶ್ರೀರಾಮಚಂದ್ರನಾಗಿ ದಶರಥನ ಮಗನಾಗಿ ಅವತಾರ ಮಾಡಿದಂತಹ ಪವಿತ್ರ ತಾಣ ಅಯೋಧ್ಯ. ವಿಶೇಷ ಏನೆಂದರೆ, ವೈಕುಂಠದಲ್ಲಿ ಪರಮಾತ್ಮನ ಮನೆ ಉಂಟು, ಅದರ ಹೆಸರು ಅಯೋಧ್ಯ ಅಂತ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ನಿರೂಪಣೆ ಮಾಡ್ತಾರೆ. ಯಾಕೆ ಅದಕ್ಕೆ ಅಯೋಧ್ಯ? ಯಾರೂ ಅದನ್ನು ಭೇದಿಸಲಿಕ್ಕೆ ಆಗೋದಿಲ್ಲ. ದೇವರು ಪರ್ಮಿಷನ್ನನ್ನು ಕೊಟ್ಟರೆ ಮಾತ್ರ ಅಲ್ಲಿಗೆ ಜೀವಜಾತ ಪ್ರವೇಶ ಮಾಡಬಹುದು, ಇಲ್ಲ ಅಂದರೆ ಯಾರೂ ಪ್ರವೇಶ ಮಾಡುವ ತಾಣ ಅಲ್ಲ ಅದು. ಆದ್ದರಿಂದ ಅದಕ್ಕೆ ಅಯೋಧ್ಯ ಅಂತ. ನಮ್ಮ ಶ್ರೀರಾಮಚಂದ್ರ ಅವತಾರ ಮಾಡಿದ ರಾಮಚಂದ್ರನ ಜನ್ಮಭೂಮಿ. ಯದ್ಯಪಿ ದೇವರು ಸರ್ವತ್ರ ವ್ಯಾಪ್ತ, ಆಮ್ನಿ ಪ್ರೆಸೆಂಟ್, ಆದರೂ ಇಂತಹ ಸ್ಥಳದಲ್ಲಿ ದೇವರ ಪ್ರಾದುರ್ಭಾವ ಆಯಿತು ಅಂತ ಹೇಳುವ ಅಯೋಧ್ಯೆ ಪರಕೀಯರ ದಾಳಿಯಿಂದ ಇಲ್ಲಿಯವರೆಗೂ ಅಲ್ಲಿ ದೇವಸ್ಥಾನದ ಒಂದು ನಿರ್ಮಾಣಕ್ಕೆ ಪ್ರತಿಬಂಧಕಗಳು ಇತ್ತು. ಸುದೈವದಿಂದ ನಿಮ್ಮ ಕಾಲದಲ್ಲೇ ಅನೇಕ ಮಹನೀಯರು ಬಹಳ ಪ್ರಯತ್ನವನ್ನು ಮಾಡಿ, ಪ್ರಾಣತ್ಯಾಗವನ್ನು ಮಾಡಿ, ರಕ್ತವನ್ನು ಹರಿಸಿ, ಉಪವಾಸಾದಿಗಳನ್ನು ಮಾಡಿ ತುಂಬ ಕಷ್ಟಪಟ್ಟು ಇಂದು ಅಲ್ಲಿ ನೀವು ನೋಡುವ ಅದ್ಭುತವಾದ ಮಂದಿರ ನಿರ್ಮಾಣ ಆಗಿದೆ. ಇದೇ ವರ್ಷದ, ಅದು ಸಂಸ್ಕೃತ ಪಂಚಾಂಗದ ರೀತಿಯಲ್ಲಿ ಇದೇ ವರ್ಷದ ಪುಷ್ಯಮಾಸ ಶುದ್ಧ ದ್ವಾದಶಿ, ಆದರೆ ಕ್ಯಾಲೆಂಡರಿನ ಪ್ರಕಾರ ಜನವರಿ 22, 2024 ಇಸವಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯು ಆ ದಿವ್ಯವಾದ ಭವ್ಯವಾದ ಮಂದಿರದಲ್ಲಿ ಆಗುವುದಿದೆ. ನಾವೆಲ್ಲರೂ ಅಯೋಧ್ಯೆಯಿಂದ ಬಹಳ ದೂರ ಇದ್ದರೂ ನಮ್ಮ ಹೃದಯದಲ್ಲೇ ರಾಮ ಬಂದು ಕೂಡಲಿ ಅಂತ ಪ್ರಾರ್ಥನೆಯನ್ನು ಮಾಡುವ.
ಒಮ್ಮೆಯಾದರೂ ನಾವೆಲ್ಲರೂ ಅಯೋಧ್ಯೆಯ ರಾಮ ಮಂದಿರವನ್ನು ನೋಡಿ ಪವಿತ್ರರಾಗುವ. ಪವಿತ್ರವಾದ ಸರಯೂ ನದಿ ತೀರದಲ್ಲಿ ಶ್ರೀರಾಮಚಂದ್ರ ಓಡಾಡಿದಂತಹ ತಾಣ, ಅನೇಕ ಋಷಿಮುನಿಗಳು ದೇವತೆಗಳು ಎಲ್ಲ ಓಡಾಡಿದಂತಹ ಆ ಸ್ಥಳಕ್ಕೆ ಹೋಗಿ ಬರೋದೇ ಒಂದು ಪುಣ್ಯ. ನಮ್ಮ ನಿಮ್ಮ ಕಾಲದಲ್ಲೇ ಇಂಥ ಅದ್ಭುತವಾದ ಐತಿಹಾಸಿಕವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂದರೆ ನಮ್ಮಷ್ಟು ಧನ್ಯರು ಯಾರೂ ಇಲ್ಲ. ಜೊತೆಗೆ ಈ ದೇಶವನ್ನು ಈ ಕಾಲದಲ್ಲಿ ಆಳುವಂತಹ ಒಬ್ಬ ಶ್ರೇಷ್ಠವಾದ ರಾಮಭಕ್ತರು, ಭಗವಂತನ ಭಕ್ತರು, ಅದನ್ನು ಆಳ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅವರಿಗೂ ರಾಮ ಮಂದಿರದ ಬಗ್ಗೆ ತುಂಬ ಕಾಳಜಿ ಉಂಟು. ಯಾಕೆ, ಈ ದೇಶದ ಪ್ರತಿಯೊಬ್ಬ ಸಾತ್ವಿಕನಿಗೆ, ಪ್ರತಿಯೊಬ್ಬ ರಾಮಭಕ್ತನಿಗೆ ರಾಮ ಮಂದಿರ ಆಗಬೇಕು ಅನ್ನುವ ಬಯಕೆ ಇತ್ತು. ಅದು ಈಡೇರಿದೆ. ಬಹಳ ದಿವಸದ, ಬಹಳ ಜನುಮಗಳ ಕೋರಿಕೆಯನ್ನು ಶ್ರೀರಾಮಚಂದ್ರ ಈಡೇರಿಸ್ತಾ ಇದ್ದಾನೆ. ಅವನ ಸ್ಮರಣೆ ಮಾಡಿದಲ್ಲಿ ಶ್ರೀರಾಮಚಂದ್ರ ಬಂದು ಅನುಗ್ರಹ ಮಾಡುವಂತಹ ಮರ್ಯಾದಾ ಪುರುಷೋತ್ತಮ. ಅವನನ್ನು ಸ್ಮರಿಸಿ ಅಯೋಧ್ಯೆಯನ್ನು ನಾವು ಮುಂದೊಮ್ಮೆ ನೋಡುವ. ಅವರೇ ಹೇಳಿದ್ದಾರೆ, 22ನೇ ತಾರೀಕು ಪ್ರತಿಷ್ಠಾಪನೆಯ ದಿವಸ ಎಲ್ಲರೂ ಬರಲಿಕ್ಕೆ ಹೋಗಬೇಡಿ, ತುಂಬ ಗದ್ದಲ ಆಗಿಬಿಡತ್ತೆ. ಆ ರಾಮನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅವಶ್ಯವಾಗಿ ಎಲ್ಲರೂ ಬಂದು ರಾಮನ ದರ್ಶನವನ್ನು ಮಾಡಿ, ಅಯೋಧ್ಯೆಯ ಪವಿತ್ರವಾದ ಶ್ರೀರಾಮಚಂದ್ರ ಓಡಾಡಿದಂತಹ, ಹನುಮಂತ ಓಡಾಡಿದಂತಹ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬ್ರಹ್ಮಾದಿ ದೇವತೆಗಳು ಬಂದು ತಾವು ಅಲ್ಲಿ ಆಹ್ನಿಕಾದಿಗಳನ್ನು ಮಾಡಿ ಪವಿತ್ರಗೊಳಿಸಿದಂತಹ ಪವಿತ್ರ ತಾಣಕ್ಕೆ ಅವಶ್ಯವಾಗಿ ಹೋಗಿ ಬರುವ, ಜನ್ಮ ಸಾರ್ಥಕ ಮಾಡಿಕೊಳ್ಳುವ. ಹಾಗಾದರೆ ನಮ್ಮ ಮನೆಯಲ್ಲಿ ನಾವು ಏನು ಮಾಡಬೇಕು? ಅದಕ್ಕೆ ಅನೇಕ ಸಂಘ ಸಂಸ್ಥೆಗಳೆಲ್ಲ ಏನೇನು ಮಾಡಬೇಕು? ನಮ್ಮ ಮನೆಗಳಲ್ಲಿ ಅವತ್ತು ದೀಪವನ್ನು ಹಚ್ಚಿಡುವ. ದೀಪ ಹಚ್ಚೋದು ಇದೊಂದು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕಿನತ್ತ ನಮ್ಮನ್ನು ಕೊಂಡೊಯ್ಯುವ ಸಂಕೇತ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಅಂತ. ಶ್ರೀರಾಮಚಂದ್ರ ದೊಡ್ಡ ಸೂರ್ಯವಂಶದಲ್ಲಿ ಅವತಾರ ಮಾಡಿದ, ಸೂರ್ಯನಿಗೂ ಬೆಳಕನ್ನು ಕೊಡುವ ತಾಕತ್ತನ್ನು ಕೊಡುವ ಸರ್ವೋತ್ತಮ. ಅವನ ಮಂದಿರ ನಿರ್ಮಾಣ ಆಗಿ ಅವನ ಮಂದಿರದಲ್ಲಿ ಅವನನ್ನು ಪ್ರತಿಷ್ಠಾಪನೆ ಮಾಡುವ ದಿವಸ ಆ ರಾಮಚಂದ್ರ ನನ್ನ ಹೃದಯದಲ್ಲೂ ಬಂದು ಬೆಳಗಲಿ ಅಂತ ನನ್ನ ಮನೆಯಲ್ಲಿ ಒಂದು ಜ್ಯೋತಿಯನ್ನು ಬೆಳಗುವುದರ ಜೊತೆಗೆ ಜ್ಞಾನಜ್ಯೋತಿಯೂ ಬೇಕು. ಅದು ಜಡವಾದ ತುಪ್ಪ, ಜಡವಾದ ಎಣ್ಣೆ, ಹತ್ತಿಯಿಂದ ಮಾಡಿದಂತಹ ಬತ್ತಿಯಲ್ಲಿ ನಾವು ದೀಪವನ್ನು ಬೆಳಗೋದಾಯಿತು. ಭಕ್ತಿ ಎಂಬ ತುಪ್ಪದಲ್ಲಿ ಪರಮಾತ್ಮನ ಮಹಾಮಹಿಮಾಮೃತವೆಂಬ ಆ ಬತ್ತಿಯನ್ನು ಹಚ್ಚಿ ಬೆಳಗಿದಾಗ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಈ ದಿಶೆಯಲ್ಲಿ ಒಂದು ರಾಮನ ಸೇವೆಯನ್ನು ಮಾಡುವ, ಅವನನ್ನು ಸ್ಮರಿಸುವ ಅಂತ ದಾಸರು ಹೇಳಿದ ಪದ್ಯದ ಒಂದು ಸಣ್ಣ ವಿವರಣೆಯನ್ನು ನಮ್ಮ ನಿಮ್ಮ ಮನೆಯವರೆಗೂ ತಲುಪಿಸಬೇಕು ಅಂತ ಜ್ಞಾನಗಮ್ಯದವರು ಒಂದು ಸುಂದರವಾದ ಕೃತಿಯನ್ನು ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ನೀವೆಲ್ಲರೂ ರಾಮನ ಚಿಂತನೆಯನ್ನು ಮಾಡಿ ಸದ್ಯಕ್ಕೆ ನಮ್ಮ ಮನೆಯನ್ನೇ ಅಯೋಧ್ಯ ಅಂತ ಚಿಂತನೆ ಮಾಡುವ. ಇದನ್ನು ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾಳೆ, ಲಕ್ಷ್ಮಣ, ನೀನು ರಾಮನ ಹಿಂದೆ ಹೋಗ್ತಾ ಇದ್ದಿ, ಬಹಳ ಹೆಮ್ಮೆ. ಇಂಥ ಆದರ್ಶ ಪುರುಷನನ್ನು ನಾನು ಹಡೆದ್ನಲ್ಲ ಅಂತ ಸುಮಿತ್ರೆಗೆ ರಾಮನ ಸಹಾಯಕನಾಗಿ ಲಕ್ಷ್ಮಣನನ್ನು ಕಳಿಸುವ ಸಂದರ್ಭದಲ್ಲಿ ಆದ ಆನಂದ. ಆದರೆ ನಿನಗೆ ಅನ್ನಿಸ್ಬೋದು ನಾವು ಅರಣ್ಯದಲ್ಲಿದ್ದೀವಿ ಅಂತ. ಇಲ್ಲ, ಹಾಗೆ ಅಂದ್ಕೊಳ್ಬೇಡ. ಅಯೋಧ್ಯಾಂ ಅಟವೀಂ ವಿದ್ಧಿ, ಆ ಅಡವಿಯೇ ಅಯೋಧ್ಯ. ಯಾಕೆ? ಶ್ರೀರಾಮಚಂದ್ರ ಇದ್ದಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ. ಅಲ್ಲ, ನನ್ನ ಅಮ್ಮ ನನ್ನೊಟ್ಟಿಗೆ ಇಲ್ಲ ಅನ್ನುವ ಕೊರತೆ ನಿನಗೆ ಬೇಡ. ನನ್ನನ್ನು ಸೀತೆಯಲ್ಲಿ ಕಾಣು, ನಿನ್ನ ಅತ್ತಿಗೆಯಲ್ಲಿ ನನ್ನನ್ನು ಕಾಣು, ಅತ್ತಿಗೆಯನ್ನು ತಾಯಿಯಂತೆ ನೀನು ನೋಡು. ಎಂತಹ ಆದರ್ಶದ ಸಂದೇಶ ಇದು. ಹಾಗಾದರೆ ನಮ್ಮ ಮನೆಯನ್ನೇ ನಾವು ಈ ದಿವಸ ಆ ಜನವರಿ 22ನೇ ತಾರೀಕು ಅಯೋಧ್ಯೆಯನ್ನು ಮಾಡಿ ನಮ್ಮ ಮನೆಯಲ್ಲೇ ರಾಮನನ್ನು ನೋಡುವ. ಈಗೆಲ್ಲ ಮಾಧ್ಯಮಗಳು ಬಂದಿದೆ. ನಮ್ಮ ಮನೆಯಲ್ಲೇ ಕುಳಿತು ನಾವು ಮಾಧ್ಯಮದಲ್ಲಿ ಆ ಒಂದು ವೈಭವವನ್ನು ಕಾಣಬಹುದು. ನನ್ನ ಮನೆಯಲ್ಲೂ ಶ್ರೀರಾಮಚಂದ್ರನನ್ನು ಆ ಅಯೋಧ್ಯೆಯಿಂದ ಈ ನನ್ನ ಮನೆಗೆ, ನೀನೇ ಕೊಟ್ಟಿರುವ ಈ ನನ್ನ ದೇಹವೆಂಬ ಮನೆಗೆ ಬಾರೋ ಮನೆಗೆ ಗೋವಿಂದ ಅಂತ ಶ್ರೀಪಾದರಾಜರು ಕರೆದಂತೆ ಪ್ರಾರ್ಥನೆಯನ್ನು ಮಾಡುವ. ಈ ದಿಶೆಯಲ್ಲಿ ಪುರಂದರದಾಸರು ಮಾಡಿರುವ ಒಂದು ಪುಟ್ಟ ಕೃತಿಯ ಚಿಂತನೆಯನ್ನು ಮಾಡುವ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು
ಪಾಮರರು ತಾವೇನು ಬಲ್ಲರಯ್ಯ ಬಲ್ಲರಯ್ಯ. ರಾಯಂಬ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತಿಗತವಾದ ಪಾಪವನ್ನು ಮಾಯವನು ಮಾಡಿ ರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ಮತ್ತೆ ಮಾಯಂದೆನಲು ಹೊರಗಿದ್ದ ಪಾಪಗಳು ಒತ್ತಿ ಒಳಗೆ ಪೋಗದಂತೆ ಕವಾಟವಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ಒಬ್ಬತ ಬಲ್ಲ. ಧರೆಯೊಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಪೊಗಳುತಿಹವು. ಸಿರಿಯರಸ ಪುರಂದರ ವಿಠಲನ ನಾಮವನು ಸಿರಿಕಾಶಿಯೊಳಗಿಪ್ಪ ಶಿವನು ತಾಬಲ್ಲ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ. ಪುಟ್ಟ ಕೃತಿ, ತುಂಬ ಅರ್ಥಗರ್ಭಿತವಾದ, ಎಲ್ಲರೂ ಉಚ್ಚಾರಣೆ ಮಾಡಬಹುದಾದ, ಮಕ್ಕಳಿಗೆ ಹೇಳಿಕೊಟ್ರೆ ಬೇಗ ಕಲಿಯಬಹುದಾದ, ತುಂಬ ದೀರ್ಘವಾದ ಕೃತಿ ಹೇಳಿದರೆ ಮಕ್ಕಳು ಕೇಳೋದಿಲ್ಲ. ಆದರೆ ದಾಸರು ಪುಟ್ಟದಾಗೆ ಅರ್ಥ ಆಗುವಂತೆ ನೀನು ಸುಲಭವಾಗಿ ಹೇಳು ರಾಮ ಅಂತ ಅನ್ನು. ರಾಮಚಂದ್ರ ಯದ್ಯಪಿ ಚಂದ್ರ ಅನ್ನೋದು ನಿನಗೆ ಜಾಸ್ತಿ ಆಗತ್ತೆ ಅಂದರೆ ರಾಮ ಅನ್ನು ಸಾಕು ಅನ್ನೋದಕ್ಕೆ ನಮ್ಮಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಕೆಲವೆಲ್ಲ ಮಂತ್ರಸ್ತೋತ್ರಗಳನ್ನು ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ಜಪವನ್ನು ಮಾಡಪ್ಪ ಅಂತ ಹೇಳಿಕೊಡ್ತಾರೆ. ಈ ರಾಮ ಎಂಬುವ ಎರಡಕ್ಷರದ ಮಹಿಮೆಯನು, ರಾಮ ಅನ್ನುವ ಎರಡೇ ಎರಡು ಅಕ್ಷರದಿಂದ ಕೂಡಿದ ಒಂದು ಪುಟ್ಟ ಪದ. ಆದರೆ ತುಂಬ ಮಹಿಮೆ ಉಳ್ಳಂತಹ ಈ ಎರಡು ಅಕ್ಷರ ಜೋಡಣೆ ಆದಾಗ ಬರುವಂತಹ ಏನು ಅರ್ಥ ಇದೆ ಅದು ತುಂಬ ಫಲವನ್ನು ಕೊಡುವಂತಹ ಯೋಗ್ಯತೆ ಹೊಂದಿದೆ. ತುಂಬ ಮಹಿಮೆಯನ್ನು ತುಂಬಿಕೊಂಡಂತಹ ಎರಡು ಪುಟ್ಟ ವರ್ಣಗಳು. ಇದರ ಬಗ್ಗೆ ಪಾಮರರು, ನಮಗೆ ಅದನ್ನು ಪಡೆಯುವ ಯೋಗ್ಯತೆಯೂ ಇಲ್ಲ, ಪರಿಚಯವೂ ಇಲ್ಲ. ಹಾಗಾದರೆ ರಾಮನಾಮವನ್ನು ಉಚ್ಚಾರಣೆ ಮಾಡಿದಾಗ, ರಾಮನಾಮವನ್ನು ಭಕ್ತಿಯಿಂದ ನಾವು ಆಡಿದಾಗ ಬರುವ ಫಲ ಏನು ಅದನ್ನು ಬಲ್ಲವರು ನಮಗೆ ಹೇಳಬೇಕಂತೆ. ನಮಗೆ ಇದರ ಬಡತನ ಇದೆ. ಹರಿನಾಮ ಸ್ಮರಣೆಯನ್ನು ಉಚ್ಚಾರಣೆ ಮಾಡಿದಾಗ ಏನು ಫಲವನ್ನು ಪಡೆಯಬೇಕೋ ಅದರ ಬಡತನ ಉಂಟು. ಅದನ್ನು ಪಡೆದವರು, ಭಕ್ತಿಯಿಂದ ಮಾಡಿ ಅದನ್ನು ಪಡೆದವರು ಅಂದರೆ ವಾಲ್ಮೀಕಿ ಋಷಿಗಳು. ಅದರಂತೆ ಹನುಮಂತ. ಈ ಎರಡು ದೃಷ್ಟಾಂತವನ್ನು ಕೊಟ್ಟು ಪುರಂದರದಾಸರು ತುಂಬ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನಾರದರು ವಾಲ್ಮೀಕಿ ಋಷಿಗಳಿಗೆ ಹೇಳಿದ್ದು ರಾಮ 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 ಮರ 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 ಅನ್ನು ಅಂದ್ರಂತೆ. ಮರಗಿಡಗಳಲ್ಲಿ ಇದ್ದಂತಹ ಪಶು ಪಕ್ಷಿಗಳನ್ನು ಹೊಡೆದು ಬದುಕುವ ವೃತ್ತಿಯಲ್ಲಿ ಇದ್ದವರು ವಾಲ್ಮೀಕಿಗಳು. ಅವರ ಜೀವನ ಯೋಗ್ಯತೆ, ಸ್ವರೂಪ ಯೋಗ್ಯತೆಯನ್ನು ತಿಳಿದ ನಾರದರು ಅಂದರು ಮರ ಮರ ಅನ್ನು. ಆ ಮರ 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 10 ಬಾರಿ ಅಂದಾಗ ಅದು ರಾಮ 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 ಅಂತ ಆಗಿ ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡುವ ಅದ್ಭುತವಾದ ಯೋಗ್ಯತೆ ರಾಮನಾಮದಿಂದ ಪಡೆದವರು ವಾಲ್ಮೀಕಿ ಋಷಿಗಳು. ಹಾಗಾದರೆ ರಾಮನಾಮ ಜಪವನ್ನು ಮಾಡಿದಾಗ ಏನಾಗಬಹುದು ಅನ್ನೋದಕ್ಕೆ ಜ್ವಲಂತ ನಿದರ್ಶನ ಅದು ವಾಲ್ಮೀಕಿ ಋಷಿಗಳು. ಅದಕ್ಕೆ ಪುರಂದರದಾಸರಂತಾರೆ ಅವರನ್ನು ಕೇಳಬೇಕು. ಏನಾಗತ್ತೆ, ಇಂಥ ಯೋಗ್ಯತೆ ಎಲ್ಲಿಂದ ಬಂತು
ಅನೇಕ ಪ್ರಾಣಿಗಳನ್ನು ಸಂಹಾರ ಮಾಡಿದ ವ್ಯಕ್ತಿಗೆ ಇಂತಹ ಯೋಗ್ಯತೆ ಇಷ್ಟು ಬೇಗ ಬರೋದೇನು? ಜನ್ಮಾಂತರದಲ್ಲಿ ಬಂತು ಅಂದರೆ ಏನಾದರೂ ನಂಬಬಹುದು. ಅದಕ್ಕೆ ಅಂತಾರೆ, ರಾಮ ಅನ್ನುವ ಪದದಲ್ಲಿರುವ ರಾ ಅನ್ನುವ ಅಕ್ಷರೋಚ್ಚಾರಣೆಯನ್ನು ಮಾಡಬೇಕಾದರೆ ನಿನ್ನ ತಲೆಯಲ್ಲಿ ಒಂದು ಚಿಂತನೆ ಇರಲಿ. ಸಂಸ್ಕೃತದಲ್ಲಿ ರಾ ಅನ್ನುವ ಅಕ್ಷರಕ್ಕೆ ರೀಂಗ್ ಕ್ಷಯೆ ಅಂತ ನಾಶ ಅನ್ನುವ ಅರ್ಥ ಉಂಟು. ರಾ ಅಂದ ಕೂಡಲೇ ನಾಶ ಆಗತ್ತಂತೆ. ಯಾವುದರ ನಾಶ ಆಗತ್ತೆ? ನಮ್ಮಲ್ಲಿರುವ ಎಲ್ಲ ಪಾಪಗಳು ನಾಶ ಆಗಿಬಿಡತ್ತೆ. ಯಾಕೆ ವಾಲ್ಮೀಕಿಗೆ ರಾಮಾಯಣವನ್ನು ರಚನೆ ಮಾಡುವ ಯೋಗ್ಯತೆ ಬಂತು? ರಾಮನಾಮವನ್ನು ಉಚ್ಚಾರಣೆ ಮಾಡಿದ್ದಕ್ಕೆ. ಅವನಲ್ಲಿ ಪಾಪ ಇತ್ತಲ್ಲ, ಅದು ರಾ ಅಂದ ಕೂಡಲೇ ಪಾಪಗಳು ನಾಶ ಆಯಿತು. ಹಾಗಾದರೆ ನಾನು ರಾಮಶಬ್ದವನ್ನು ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಚಿಂತನೆಯಿಂದ ಮಾಡುವ. ರಾ ಅಂದರೆ ನಾವು ಮಾತೃಕಾನ್ಯಾಸ ಅಂತ ಎಲ್ಲ ಅಕ್ಷರದಿಂದ ಪ್ರತಿಪಾದ್ಯನಾದ ಭಗವಂತನ ಚಿಂತನೆಯನ್ನು ಮಾಡ್ತೇವೆ. ಅಲ್ಲಿ ರಾಮಾಯ ನಮಃ ಅಂತ ರಕಾರದಿಂದ ವಾಚ್ಯವಾದದ್ದು ಚಿಂತನೆ ಮಾಡಬೇಕಾದ ರೂಪ ರಾಮ ಅಂತ. ಇದಲ್ಲದೆ ನಮ್ಮ ದೇಹದಲ್ಲಿ ಪಾಪಪುರುಷ ಅಂತ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನನ್ನು ನಾವು ಸುಡಬೇಕಾದರೆ ನಮ್ಮ ದೇಹದಲ್ಲಿ ಸುಟ್ಟು ನಾವು ದೇವರನ್ನು ವಿಶೇಷವಾಗಿ ನನ್ನ ಹೃದಯದಲ್ಲಿ ಕಾಣು ಅಂತ ಪ್ರಾರ್ಥನೆ ಮಾಡೋದು. ಸುಡುವ ಮಂತ್ರ ಯಾವುದು ಅಂದರೆ ರಂ ರಂ. ರಾ ಅಂದರೆ ಅಗ್ನಿ ಬೀಜಾಕ್ಷರ ಅಂತ, ಅದು ಸುಡತ್ತಂತ, ಅವನನ್ನು ಸುಟ್ಟು ಬೂದಿ ಮಾಡುತ್ತೆ ಪಾಪಪುರುಷನನ್ನು ಅಂತ. ಹಾಗಾದರೆ ರಾ ಅನ್ನೋದಕ್ಕೆ ನಾಶವನ್ನು ಮಾಡುವ, ಸುಡುವ ಯೋಗ್ಯತೆ ಇದೆ. ಯಾವುದನ್ನು ಸುಡತ್ತೆ? ನಮ್ಮ ಪಾಪಗಳನ್ನು ಅದು ಸುಡತ್ತೆ. ಆ ರಾಮನಾಮವನ್ನು ಉಚ್ಚಾರಣೆ ಮಾಡಿದಾಗ ಪಾಪಗಳೆಲ್ಲ ಹತ್ತಿಯಷ್ಟು ಹಗುರವಾಗಿ ಬಿಡತ್ತಂತೆ. ಹತ್ತಿಯ ಮಂದೆಗೆ ನಾವು ಕಿಡಿಯನ್ನು ಇಟ್ಟರೆ ಸಾಕು, ತುಂಬ ಅದನ್ನು ಊದೋದು ಬೇಕಾಗಿಲ್ಲ, ಚೆನ್ನಾಗಿ ಹತ್ತಿ ಉರಿಯತ್ತೆ. ಈ ದಿಶೆಯಲ್ಲಿ ರಾಯಂಬ ಮಾತ್ರದೋಳು ರಕ್ತ ಮಾಂಸದೋಳಿದ್ದ. ರಾ ಅಂದ ಕೂಡಲೇ ನಾವು ಮಾಡಿದ ಪಾಪಗಳು ಅದು ಎಲ್ಲೇ ನಮ್ಮ ದೇಹದ ಮೂಲೆಯಲ್ಲಿ ಇರಲಿ, ರಕ್ತ ಮಾಂಸದೊಳಿದ್ದ. ಇನ್ನೂ ಹೇಳಿದ್ರು ಅಸ್ಥಿಗತ, ನಮ್ಮ ಮೂಳೆಗಳ ಒಳಗೆ ಪಾಪಗಳು ಇದ್ದರೆ. ಏನಿದು ಪಾಪ ಇಲ್ಲೆಲ್ಲ ಇರಲಿಕ್ಕೆ ಸಾಧ್ಯ ಉಂಟಾ ಅಂದರೆ ಹೀಗೆ ಶಾಸ್ತ್ರ ಅನಲೈಸ್ ಮಾಡುತ್ತೆ. ನಾವು ಕೆಟ್ಟ ಕೆಟ್ಟ ಸಂಪಾದನೆಯನ್ನು ಮಾಡಿ, ತುಂಬ ಜನಕ್ಕೆ ಹಿಂಸೆಯನ್ನು ಮಾಡಿ, ಸಂಪಾದನೆ ಮಾಡಿದ ದ್ರವ್ಯದಲ್ಲಿ ನಾವು ಲಕ್ಸುರಿಯಾಗಿದ್ವಿ ಅಂತಂದರೆ ಆಗ ನಮ್ಮ ಇಡೀ ದೇಹದಲ್ಲೇ ಪಾಪ ತುಂಬಿರತ್ತೆ. ಇನ್ನೊಬ್ಬನಿಗೆ ಟೋಪಿಯನ್ನು ಹಾಕಿ, ಇನ್ನೊಬ್ಬನನ್ನು ನಾನು ಕೊಂದು, ಇನ್ನೊಬ್ಬನ ಇಡೀ ಜೀವನವೇ ಹಾಳಾಗುವಂತೆ ಮಾಡಿ ನಾನು ಶ್ರೀಮಂತನಾಗಿ ಮೆರೀತಾ ಇದ್ದರೆ ಅವನ ಶಾಪ ಈಗ ನನಗೆ ತಟ್ಟದೇ ಇರಬಹುದು, ಆದರೆ ನನ್ನ ದೇಹದ ತುಂಬ ಶಾಪ ಅಲ್ಲದೆ ಇದ್ದರೂ ಪಾಪ ತುಂಬಿದೆ ಅಂತ. ಹಾಗಾದರೆ ಈ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂಥೇಳಿ ನಾನು ಕೆಟ್ಟ ಕೆಲಸ ಮಾಡಬೇಕು ಅನ್ನೋದಕ್ಕೆ ಲೈಸೆನ್ಸ್ ಅಲ್ಲ. ರಾಮ 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 ಅಂಥೇಳಿ ಟೋಪಿ ಹಾಕ್ಬೋದಾ? ಗೊತ್ತಿಲ್ಲದೆ ನಾನು ಮಾಡಿದ್ದೇನೆ. ರಾಮ, ಇನ್ನಾದರೂ ಸಜ್ಜನರು ಓಡಾಡುವ, ಸಜ್ಜನರು ಸಾಗುವ ಮಾರ್ಗದಲ್ಲಿ ನನ್ನನ್ನು ಇಟ್ಟು ನೀನು ಉದ್ಧಾರ ಮಾಡು. ಯಾಕೆ ರಾಮನನ್ನು ಆದರ್ಶ ಪುರುಷ. ಏನೇ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಾನು ಆದರ್ಶವಾಗಿ ಬದುಕಿದ್ದೇನೆ ಅಂದರೆ ರಾಮನಂತೆ ಇದೆಯಾ ಅಂತ ಕೇಳ್ತಾರಲ್ವ. ರಾ ಅಂದ ಕೂಡಲೇ ಅದು ಸುಡುವ ತಾಕತ್ತನ್ನು ಹೊಂದಿರುವ ಅಗ್ನಿ ಬೀಜಾಕ್ಷರ ಅದು. ಹಾಗಾಗಿ ನಮ್ಮ ಒಳಗಿರುವ ಪಾಪಗಳನ್ನು, ಅಸ್ಥಿ ಅಂದರೆ ಪಾಪದಿಂದ ಸಂಪಾದನೆ ಮಾಡಿದಂತಹ ಏನು ಭೋಗವನ್ನು ಮಾಡಿರ್ತೇವೆ ಆ ಪಾಪಗಳು ಇರುತ್ತಲ್ಲ, ಅದನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೆ. ರಾಯಂಬ ಮಾತ್ರದೋಳು ರಕ್ತ ಮಾಂಸದೋಳಿದ್ದ ಆಸ್ತಿಗತವಾದ ಪಾಪವನ್ನು, ಅದನ್ನು ಮಾಯವನ್ನು ಮಾಡಿ, ಪಾಪವನ್ನೆಲ್ಲ ಮಾಯ ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ಭಗವಂತ. ಮಹಾರಾಯ, ಮಹಾ ಅಂದರೆ ಪೂಜ್ಯನಾದಂತಹ, ರಾಯ್ ಅಂದರೆ ಸಂಪತ್ತು, ಅದಕ್ಕೆ ಒಡೆಯ ಅಂತ. ಅಂದರೆ ಪರಿಪೂರ್ಣನಾದ, ಪೂಜ್ಯನಾದ, ಸಂಪತ್ತಿಗೆ ಒಡೆಯನಾದ, ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀಪತಿ ಮಹಾರಾಯನಾದ ಆ ಭಗವಂತ ಮುಕ್ತಿಯ ಕೊಡುವ ದಾಯವನು. ಮುಕ್ತಿಯನ್ನು ಕೊಡುವ ದಾಯ, ದಾರಿಯನ್ನು. ದಾಯ ಅಂದರೆ ದಾಯಾದಿಗಳು ಅಂತೀವಲ್ಲ, ಪಾಲಿಗೆ ದಾಯ ಅಂತ ಕರೀತಾರೆ ಕನ್ನಡದಲ್ಲಿ. ದಾಯ ಅಂದರೆ ನನ್ನ ಪಾಲು,
ಅದಕ್ಕೆ ದಾಯಾದಿಗಳು ಅಂದರೆ ಅವರ ಪಾಲಿಗೆ ಬಂದವರು ಅಂತ ನಾವು ವ್ಯವಹಾರ ಮಾಡ್ತೀವಲ್ಲ. ನಮ್ಮ ದಾಯಾದಿಗಳು ಅಂದರೆ ನಮ್ಮ ಆಸ್ತಿಯಲ್ಲಿ ಅವರು ಹಕ್ಕುದಾರರು ಅಂತ. ನಾನು ರಾಮನ ನಾಮಸ್ಮರಣೆ ಮಾಡುವ ಸಂದರ್ಭದಲ್ಲಿ ಮೊದಲನೇ ಅಕ್ಷರ ರಾ ಅಂದ ಕೂಡಲೇ ನನ್ನ ದೇಹದಲ್ಲಿದ್ದ ಪಾಪಗಳೆಲ್ಲವನ್ನು ಅದು ಸುಟ್ಟು ಬಿಡತ್ತೆ. ಈ ಸುಡುವಂತಹ ಅನುಭವವನ್ನು ಪಡೆದವರು ಯಾರು ಅಂತಂದರೆ ವಾಲ್ಮೀಕಿಗಳು. ಅವರನ್ನು ಕೇಳು, ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ಅವನನ್ನು ಆದರ್ಶವಾಗಿ ಇಟ್ಟುಕೊಂಡು ರಾಮನಾಮ ಸ್ಮರಣೆಯನ್ನು ಮಾಡು. ಆಯಿತು, ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ತಪ್ಪನ್ನು ಮಾಡಿದ್ದೇನೆ, ಅದಕ್ಕೆ ಪರಿಹಾರ ಉಂಟಾ? ಇನ್ನಾದರೂ ಒಳ್ಳೆ ದಾರಿ ಹಿಡಿ. ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಹಿಂದೆ 1000 ಆಗಲಿ, ಇನ್ನು ಮುಂದಾದರೂ ನೀನು ನೆಟ್ಟಿಗೆ ಇರು. ನಾನು ಹಿಂದೆ ಕೆಟ್ಟಿದ್ದೇನೆ, ಆದ್ದರಿಂದ ಇಡೀ ಜನ್ಮ ಇನ್ನೂ ಕೆಟ್ಟದಾಗೆ ಇರ್ತೇನೆ, ಬೇಡ. ತಿಳುವಳಿಕೆ ಇಲ್ಲದ ಹಂತದಲ್ಲಿ ಕೆಟ್ಟಿದ್ದೆ, ಈಗ ತಿಳುವಳಿಕೆ ಬಂದಿದೆ, ನಾನು ಸರಿ ಇರಬೇಕು ಅಂತ. ಸರಿ, ರಕಾರದಿಂದ ನಮ್ಮ ಪಾಪಗಳೆಲ್ಲ ಸುಟ್ಟು ಪವಿತ್ರನಾದೆ. ಮತ್ತೆ ಮಾ ಅಂತೇವಲ್ಲ ರಾಮ ಶಬ್ದದಲ್ಲಿ, ರಾನೇ ಸಾಕಲ್ವಾ? ನನ್ನ ಪಾಪ ಎಲ್ಲ ಹೋದ್ಮೇಲೆ ಇಲ್ಲ 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 ಹಾಗೆ ಮಾಡಬೇಡ, ಮಾ ಅನ್ನು. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಮಾ ಅನ್ನೋದಕ್ಕೆ ಬೇಡ ಅನ್ನುವ ಅರ್ಥ ಇದೆ. ಮಾ ಬೇಡ, ಏನು ಬೇಡ? ಮಾ ಅನ್ನದೇ ಇರಬೇಡ. ಯಾಕೆ ಮಾ ಅಂತ ನಾನು ಮತ್ತೆ ಯಾಕೆ ಅನ್ನಲಿ? ಅದು ಹೇಳ್ತಾರೆ, ಒಮ್ಮೆ ನನಗೆ ಪಾಪ ಹೋದರೆ ಮತ್ತೆ ಬರಲ್ಲ ಅನ್ನುವ ಗ್ಯಾರಂಟಿ ಇಲ್ಲ. ನನ್ನ ಮನಸ್ಸು ತುಂಬ ದುರ್ಬಲ, ನನ್ನ ಇಂದ್ರಿಯಗಳು ತುಂಬ ದುರ್ಬಲ. ತಕ್ಷಣ ನನ್ನ ಇಂದ್ರಿಯಗಳು ಯಾವ್ಯಾವುದೋ ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಬಯಸತ್ತೆ. ಕಣ್ಣಿಲಿ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು. ಈ ದಿಶೆಯಲ್ಲಿ ನೀನು ಮತ್ತೆ ಮಾನು. ಈ ಪಾಪಗಳೆಲ್ಲ ಮಾಡ್ತೀವಲ್ಲ, ಕಣ್ಣಿಲಿ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ಕಿವಿಯಲ್ಲಿ ಹರಿಕಥೆಯನ್ನು ಕೇಳದೆ ಕೆಟ್ಟ ವಾರ್ತೆಯನ್ನು ಕೇಳಿದ್ದು ತಪ್ಪು, ಹೀಗೆ ಬೇಕಾದಷ್ಟು ಮಾಡ್ತೇವೆ. ಅದಕ್ಕೆ ಮಾನು. ಮತ್ತೆ ಮಾ ಎಂದೆನಲು ಹೊರಗಿದ್ದ ಪಾಪಗಳು ಒತ್ತಿ ಒಳಗೆ ಪೋಗದಂತೆ ಕವಾಟವಾಗಿ. ಅದು ನಾನ್ ರಿಟರ್ನ್ ವ್ಯಾಲ್ವ್. ಮಾ ಅಂದರೆ ಬೇಡ. ಏನು ಬೇಡ? ಹೊರಗಿನ ಪಾಪಗಳು ಒಳಗೆ ಬರೋದು ಬೇಡ. ಮನೆಯನ್ನು ಸ್ವಚ್ಛ ಮಾಡಿದ್ದೇನೆ. ಪ್ರಾಯ ಬೆಂಗಳೂರಿನಲ್ಲಿ ತಗ್ಗಿನ ಪ್ರದೇಶದಲ್ಲಿ ಮನೆ ಇದ್ದು ಭಾರೀ ಮಳೆ ಬಂದಾಗ ಮೋರಿಯ ನೀರು ಒಳಗೆ ಬರುತ್ತೆ. ಅದರ ಕಷ್ಟವನ್ನು ಅನುಭವಿಸಿದವರಿಗೆ ಗೊತ್ತು. ಆಗ ಹೇಗೋ ಒಳಗೆ ಬಂದ ನೀರನ್ನು ಹೊರಗೆ ಹಾಕ್ತೇವೆ. ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಒಳಗೆ ಬರುವಂತಹ ಏನು ತೂಬಿದೆ ಅದನ್ನು ಮೊದಲು ಮುಚ್ಚಬೇಕು. ನಾನು ಹೊರಗೆ ಹಾಕಿದ ನೀರೇ ಮತ್ತೆ ಒಳಗೆ ಬರ್ತಾ ಇದ್ದರೆ, ಹಾಗಾದರೆ ರಾ ಅಂದಾಗ ನನ್ನ ಪಾಪಗಳೆಲ್ಲ ಆಚೆ ಬಂತು. ಹೊರಗೆ ಹಾಕಿದ ಪಾಪ ಮತ್ತೆ ಒಳಗೆ ಬರಬಾರದು ಅಂದರೆ ಮಾ ಅನ್ನು. ಅದು ಕವಾಟವಾಗಿ ಬಾಗಲಿನಂತೆ ಹೊರಗಿನ ಪಾಪಗಳು ಒಳಗೆ ಬರದಂತೆ ನಿನ್ನನ್ನು ರಕ್ಷಣೆ ಮಾಡುತ್ತೆ. ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಮನಸ್ಸು ಹಾಗೂ ದೇಹ, ಆ ಇಂದ್ರಿಯಗಳನ್ನು ಪವಿತ್ರ ಮಾಡುವಂತಹ ಮಾ ಅನ್ನುವ ಪದದ ಅರ್ಥವನ್ನು ಅನುಸಂಧಾನವನ್ನು ಯಾರು ಬಲ್ಲ? ಭಕ್ತವರ ಹನುಮಂತನೊಬ್ಬತಾ ಬಲ್ಲ. ಅದು ಹನುಮನಿಗೆ ಗೊತ್ತು. ರಾಮನಾಮವನ್ನು ಉಚ್ಚಾರಣೆ ಮಾಡಿದಾಗ ಏನು ಪವಿತ್ರತೆಯನ್ನು ಪಡೀಬಹುದು? ಸದಾ ಉಚ್ಚಾರಣೆ ಮಾಡುವ. ಅದಕ್ಕೆ ಆ ಮಾ ಅನ್ನೋದನ್ನು ತನ್ನ ಜೊತೆಗೆ ಇಟ್ಕೊಂಡ್ಬಿಟ್ರು. ಹನುಮ ಮಾ. ಯಾವುದೂ ಕೆಟ್ಟದ್ದು ಬರೋದು ಬೇಡ. ಅಂಜಿಕಿನ್ಯಾತ ಕಯ್ಯ ಅವರ ಸ್ಮರಣೆ ಮಾಡಿದರೆ, ಹನುಮನ ಸ್ಮರಣೆ ಮಾಡಿದರೆ, ಹನುಮನ ಸ್ಮರಣೆಯ ಮಾಡಿದರೆ ಬಿಟ್ಟು ಹೋಗೋದು ಭೀತಿ, ಮತ್ತೆ ಪಾಪ ಬರೋದಿಲ್ಲ. ಮಾ ಅಂತ ಅಂದರೆ ಏನಾಗತ್ತೆ ಅನ್ನೋದು ಹನುಮನಿಗೆ ಗೊತ್ತು. ಅದಕ್ಕೆ ತನ್ನ ಹೆಸರಲ್ಲೇ ಮಾ ಅಂತ ಇಟ್ಕೊಂಡೋ ಏನೋ. ನೀವು ಮಾ ಅಂತ ಅನ್ನಿ. ಮಾ ಬೇಡ. ಏನು ಬೇಡ? ಕೆಟ್ಟ ಆಸೆಗಳು, ಕೆಟ್ಟ ಬಯಕೆಗಳು, ಇನ್ನೊಬ್ಬರಿಗೆ ನೋಯಿಸಬೇಕು ಅನ್ನುವ ಬಯಕೆ ಬರೋದು ಬೇಡ ಅಂತ. ಇನ್ನು ಕಡೆ ನುಡಿಯಲ್ಲಿ ಧರಯೊಳಿ ನಾಮಕ್ಕೆ
ಸರಿಮಿಗಿಲು ಇಲ್ಲೆಂದು. ಈ ನಾಮಕ್ಕೆ ಸರಿಸಾಟಿಯಾದ ನಾಮ ಇನ್ನೊಂದಿಲ್ಲಪ್ಪ. ಪರಮ ವೇದಗಳು ಪೊಗಳುತ್ತಾ ಇದೆ. ವೇದಗಳು ಆ ರಾಮನಾಮವನ್ನು ಉಚ್ಚಾರಣೆ ಮಾಡು, ಭಗವಂತನ ನಾಮಕ್ಕೆ ಸರಿಯಾದ ಸಾಟಿಯಾದ ನಾಮ, ನಿನ್ನೆಲ್ಲ ಪಾಪಗಳನ್ನು ಪರಿಹಾರ ಮಾಡುವ ನಾಮ ಇನ್ನೊಂದಿಲ್ಲ. ಸಿರಿಯರಸ ಪುರಂದರ ವಿಠ್ಠಲನ ನಾಮವನು. ಪುರಂದರ ವಿಠ್ಠಲನಿಂದ ಅಭಿನ್ನನಾದ ಶ್ರೀರಾಮನ ನಾಮವನ್ನು ಚೆನ್ನಾಗಿ ಬಲ್ಲವನು ಸಿರಿಕಾಶಿಯೊಳಗಿಪ್ಪ ಶಿವನು ತಾ ಬಲ್ಲ. ರುದ್ರದೇವರಿಗೆ ಗೊತ್ತು. ರಾಮನಾಮ ಜಪ ಮಾಡಿ ವಿಷದ ಬಾಧೆಯನ್ನು ಕಳೆದುಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಪುಣ್ಯ ನಾನು ಪಡಿಬೇಕು, ಯಾವ ನಾಮೋಚ್ಚಾರಣೆಯನ್ನು ಮಾಡಿದರೆ ಸಾಧ್ಯ ಉಂಟು ಅಂತ ಪಾರ್ವತಿ ಪ್ರಶ್ನೆ ಮಾಡಿದಾಗ ರಾಮನಾಮವನ್ನು ಅವಳಿಗೆ ಉಪದೇಶ ಮಾಡಿದ ಮಹಾನುಭಾವರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ. ರಾಮನಾಮ ವರಾನನೆ ಅಂತ ರಾಮನಾಮದ ಮಹಿಮೆಯನ್ನು ಅರಿತವರು ಈ ಎಲ್ಲ ಮಹಾನುಭಾವರು. ಇವರ ಸ್ಮರಣೆಯೊಂದಿಗೆ ನಾವು ರಾಮನ ಸ್ಮರಣೆಯನ್ನು ಮಾಡಿ ಒಳಗಿನ ಪಾಪ ಹೊರಗೆ ಹೋಗಲಿ, ಹೊರಗಿನ ಪಾಪಗಳು ಕೊಳಕು ಮತ್ತೆ ಮನಸ್ಸಿಗೆ ಬಾರದೇ ಇರಲಿ. ಸದಾ ಪರಿಶುದ್ಧನಾಗಿ ನನ್ನ ಹೃದಯವೇ ಅಯೋಧ್ಯೆ ಆಗಿ ಅಯೋಧ್ಯಾಧಿಪತಿ ನನ್ನ ಹೃದಯ ಸಿಂಹಾಸನದಲ್ಲಿ ಕೂಡಲಿ ಅಂತ ಹೇಳುವಂತಹ ಅದ್ಭುತವಾದ ಪ್ರಾರ್ಥನೆ. ನಾವು ನೀವೆಲ್ಲರೂ ಪ್ರಾರಂಭದಲ್ಲೇ ಹೇಳಿದಂತೆ ನಮ್ಮ ದೇಶದ ಒಂದು ದೊಡ್ಡ ಸೌಭಾಗ್ಯ ಭಾರತ ದೇಶ. ಈ ದೇಶದಲ್ಲಿ ಶ್ರೀರಾಮಚಂದ್ರನ ಅವತಾರ ಆದ ಅಯೋಧ್ಯೆಯ ತಾಣದಲ್ಲಿ ರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ನಿಮ್ಮ ಮನೆಗಳಲ್ಲೇ ಈ ರಾಮನ ಚಿಂತನೆಯನ್ನು ಮಾಡುವ ಅಂತ ಹೇಳ್ತಾ ಈ ಒಂದು ಸೇವೆಯನ್ನು ಮಾಡಿದಂತಹ ಶ್ರೀಮತಿ ಸ್ವರೂಪ ಸಂಗಮೇಶ ಹಾಗೂ ಕುಮಾರಿ ವೈಷ್ಣವಿ, ಈ ಎಲ್ಲ ಜನಕ್ಕೆ ಶ್ರೀರಾಮಚಂದ್ರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಈ ತರಹದ ಸೇವೆಯನ್ನು ಮತ್ತೆ ಮತ್ತೆ ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.